ಅಲ್ಲ ಸರ್, ನೀವು 3,000 ಕೊಡೋದ್ರ ಬಗ್ಗೆ ಹೇಳಿದ್ರಿ. ಶನಿವಾರ ಭಾನುವಾರ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳಿಗೆ ಇನ್ಕಮ್ ಇರೋದೇ ಅದರಲ್ಲಿ. ಅವರು ಬೇರೆಯವ್ರ ಕೆಲಸ ಕೊಟ್ಟು 3,000 ಕೊಡ್ತಾರೆ. ನಮ್ಮ ಸಿಸ್ಟಮನ್ನು ಬದಲಾಯಿಸಕ್ ಆಗುತ್ತಾ? ಈಗ ನೀವು 2017ರಲ್ಲಿ ನಿಮ್ಮ ಪ್ರಜಾಕೀಯ ಪಕ್ಷ ಶುರು ಮಾಡಿದ್ರಿ. ನಮಗೆಲ್ಲ ಒಂದು ಭರವಸೆ ಇತ್ತು. ನಿಮ್ಮ ಸೂಪರ್ ಸಿನಿಮಾ ಕೂಡ ಅವಾಗ ರಿಲೀಸ್ ಆಗಿತ್ತು. ಸಿನಿಮಾ ತರ ಆಗ್ಬಿಡುತ್ತೆ ಅಂತ ಅಂದ್ರೆ ನೀವ್ ಆ ತರ ಮಾಡ್ತೀರಾ ಅಂತ ಸರ್. ಸಿನಿಮಾ ತರ ಅಲ್ಲ, ನಿಮ್ಮದೊಂದು ಗುರಿ ಇದೆ. ನೀವ್ ಈ ತರ ಒಂದು ಬದಲಾವಣೆ ಮಾಡ್ತೀರಾ ಬೆಂಗಳೂರನ್ನ ಅನ್ನೋದೊಂದು ನಮಗೊಂದು ಖುಷಿಯ ವಿಚಾರ ಇತ್ತು. ಬಟ್ 2019ರಲ್ಲಿ ನೀವು ಸ್ಪರ್ಧೆ ಮಾಡ್ಬೋದಿತ್ತಲ್ಲ, ಪ್ರಜಾಕೀಯ ಸ್ಥಾಪನೆ ಮಾಡ್ಬಿಟ್ಟು ಬರೀ ಮನೇಲಿದ್ರೆ ಆಗುತ್ತಾ ಸರ್? ಪ್ರಜೆಗಳ ಹತ್ರ ಬರ್ಬೋದಿತ್ತಲ್ಲ ನೀವು. ಹೇಳಿ ಅಮ್ಮ, ನಾನು ಹೇಳಿದ್ದೀನಿ ಪ್ರಜೆಗಳ ಹತ್ರ ಹೆಂಗೆ ಹೋಗೋದು ಅಂತಲೂ ಹೇಳಿದ್ದೀನಿ. ನಾನೇನು ಹೇಳಿ, ನಾನು ಕಾಲೇಜ್ಗಳಲ್ಲಿ ಹೋಗಿದ್ದೀನಿ, ಎಷ್ಟೋ ಕಡೆ ಹೋಗಿದ್ದೀನಿ, ಅದು ಬಿಟ್ಬಿಡಿ. ಈಗ ನೀವು ಒಂದು ಹೇಳಿರಿ, ಸೂಪರ್ ಎಕ್ಸಾಂಪಲ್ ಕೊಟ್ರಿ ನೋಡಿ. ಎಷ್ಟು ಆಶಾವಾದಿಗಳು ನೀವು. ಒಂದು ಪಿಕ್ಚರ್ ನೋಡ್ಬಿಟ್ಟು ಈ ಪಿಕ್ಚರ್ ಹೆಂಗೆ ಮಾಡಿದ್ರೆ ಉಪೇಂದ್ರ, ಅವಾಗ ಏನು ಗೊತ್ತಾ, ಇನ್ನು ಮುಂದೆ ಕೇಳಿ ಒಂದು ನಿಮಿಷ, ಆ ಯೋಚನೆಗಳೇ ಇಲ್ಲಿ ನಾನು ಮಾತಾಡ್ತಿರೋದು. ಆಗೋದಕ್ಕೆ ಸೂಪರ್ ಥರ ಆಗೋದಕ್ಕೆ ಇದೆಲ್ಲ ಮಾಡಬೇಕು ಅಂತ ಹೇಳಿದ ಕೂಡಲೇ ನಿಮಗೆ ಒಂದು ಅದ್ಭುತವಾದಂಥ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ತಾಜ್ ಮಹಲ್ ಕಟ್ಟಬೇಕು, ಒಂದು ವಿಧಾನಸೌಧ ಕಟ್ಟಬೇಕು. ಬಟ್ ಅದ್ರ ಕಷ್ಟಗಳು ಹೇಳ್ತಿದ್ದಂಗೆ ಮಾಡಿ ಸರ್, ಮಾಡಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್. ಬಟ್ ಅಂದ್ರೆ ಡಿಲೇ ಬಗ್ಗೆ ಅವರಲ್ಲಿರೋ ಪ್ರಶ್ನೆನೂ ಅದೇನೆ. 2017ರಲ್ಲಿ ರಾಜಕೀಯ ಅಥವಾ ಪ್ರಜಾಕೀಯಕ್ಕೆ ಎಂಟರ್ ಆದ್ರು ಉಪೇಂದ್ರ ಅವರು. 2026ರಲ್ಲಿ ಇದೀವಿ, ಈಗಲೂ ಕೂಡ ಜನರನ್ನ ರೀಚ್ ಆಗ್ತೀವಿ ಅಂತಾನೆ ಇದ್ದಾರೆ. ಆಕ್ಚುಲ್ ಬದಲಾವಣೆ ತರ್ಲಿಕ್ಕೆ ಉಪೇಂದ್ರ ಅವ್ರು ಅದ್ರ ಬಗ್ಗೆ ಡೀಟೇಲ್ ಹೇಳ್ಬಿಡ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ಮರ್ತೋಗಿರ್ಬೋದು ನೀವು. ನಾನು ಬಂದಾಗ ಏನಾಯ್ತು, ಯಾರೋ ಪಕ್ಷ ಕೊಟ್ಟರು, ನಾನು ನಂಬಿದೆ. ಯಾರೋ ಇದೇ ಥರ ನಿಮ್ಮ ಥರನೇ ಹೇಳಿದ್ರು, ಸರ್ ನಮ್ಮದು ಇದೆ ಸರ್ ಆಸೆ, ನೀವೇನು ಹೇಳ್ತೀರೋ ನಮ್ಮ ಕನಸಾಗಿತ್ತು ಸರ್, ಬನ್ನಿ ಸರ್ ನಮ್ಮ ಪಕ್ಷ ಮಾಡಿದ್ದೀನಿ, ನೀವು ಯಾಕೆ ನನ್ನ ಪಕ್ಷ ಕಟ್ತೀರಾ, ತಗೊಳ್ಳಿ ಅಂತ ಪಕ್ಷ ಕೊಟ್ಟರು. ನನ್ನ ಪ್ರೆಸಿಡೆಂಟ್ ಮಾಡಿದ್ರು. ನಾನೆಲ್ಲ ಓಡಾಡಿ ಗೀಡಾಡಿ ಎಲ್ಲ ಮಾಡಿ ಆಟೋ ಚಿಹ್ನೆ ತೊಗೊಂಡು ಎಲ್ಲ ಮಾಡೋವರೆಗೂ ಸುಮ್ಮನೆ ಇದ್ರು, ಸೂಪರಾಗಿ ಮಾಡ್ತಿದ್ದೀರಾ ಸರ್ ಅಂತ. ಕರೆಕ್ಟಾಗಿ ಇನ್ನೇನು ಟಿಕೆಟ್ ಕೊಡಬೇಕು, ನಾನೆಲ್ಲರನ್ನೂ ಕರೆದು ಇಂಟರ್ವ್ಯೂ ಮಾಡಿ ಎಲ್ಲ ಮಾಡಿ 224 ಜನ ರೆಡಿ ಮಾಡಿ, ಸರ್ ಟಿಕೆಟ್ ಕೊಡಬೇಕು ಇವಾಗ, ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಲ ಅಂದರೆ, ಸರ್ ನೀವು ಹೆಂಗೆ ಸರ್ ಟಿಕೆಟ್ ಕೊಡ್ತೀರಾ ಅಂತ. ನಾನು ಪ್ರೆಸಿಡೆಂಟ್ ಮಾಡಿದ್ದೀರಾ, ನಾನಲ್ವ ಟಿಕೆಟ್ ಕೊಡಬೇಕಾಗಿರೋದು. ಇಲ್ಲ ಸರ್ ನಾವು ಕೊಡ್ತೀವಿ. ಹಂಗಾರೆ ಕೊಡಿ ಇವ್ರಿಗೆಲ್ಲ. ಹೇ ಸರ್ ನೀವು ಬಿಡಿ ಸರ್, ನಾವು ಕೊಟ್ಕೊತೀವಿ ಬಿಡಿ ಸರ್ ಅಂತ ಬೇರೆ ಹತ್ರ ಸ್ಟಾರ್ಟ್ ಆಗೋಯ್ತದು. ಕೇಳಿ ಅವಾಗ ಏನಾಯಿತು, ನಾನು ಪಕ್ಷದಿಂದ ಹೊರಗೆ ಬಂದೆ, ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಿಲ್ಲ. ಅಲ್ಲೇ 3 ವರ್ಷ ಹೊಟ್ಟಾಯ್ತು ನಂದು. ನೆಕ್ಸ್ಟ್ ಬಂದಿದ್ದು ಯಾವುದು, MP ಎಲೆಕ್ಷನ್. ನಾನು ಮಾತಾಡ್ತಿರೋದು ಕರ್ನಾಟಕದ ಬಗ್ಗೆ, ಓಕೆನಾ. MP ಎಲೆಕ್ಷನ್ ಬಂತು, ಆದರೂ ಸಿಂಬಾಲಿಕಾಗಿ ನಾವು ಮಾಡಬೇಕು, ಪ್ರಜಾಕೀಯ ನಿಲ್ಲಬೇಕು ಅಂದ್ಬಿಟ್ಟು MP ಎಲೆಕ್ಷನ್ ನಿಂತಿದ್ವಿ. 2.5 ಲಕ್ಷ ವೋಟ್ ಬಂತು ನಮಗೆ. ಏನು ಹೇಳಿ, ಏನೂ ಪ್ರಚಾರ ಮಾಡಿದೆ, 1 ರೂಪಾಯಿ ಕೊಡದೆ. ಏನಮ್ಮ ದೊಡ್ಡ ವಿಷಯ ಅಲ್ವಮ್ಮ, ಬಂದಿದೆ. ನಾವು ಜನರನ್ನು ದೂಷಿಸ್ಬಾರ್ದು, ನಮ್ಮ ಕೆಲಸ ನಾವು ಮಾಡ್ತೀವಿ. ಜನ ಇದನ್ನು ಬೆಂಬಲಿಸ್ತಾನೆ ಇದ್ದಾರೆ, ಒಂದು ಹೋಪ್ಸ್ ಇದೆ. ನೋಡೋಣ ಮುಂದೆ ಆಗ್ಬೋದು. ನಿನ್ನ ನೇಚರ್ ಚೆನ್ನಾಗಿದೆ, ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ. ಹೋಗು ಸತ್ಯ, ಸರ್ ನಮಸ್ತೆ, ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು ಪೆರೇಸಂದ್ರ ನಂದು. ಬಹುಶಃ ನಿಮ್ಮ ಮಾತುಗಳನ್ನ ನಾನು ತುಂಬಾ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ, ಅನಲೈಸ್ ಮಾಡ್ತಾ ಇದ್ದೀನಿ. ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಮ್ಮ ಮಾತುಗಳು ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇವ್ರ ಮಧ್ಯದಲ್ಲಿ ನಾನು ಎಲ್ಲಿ ಕೊಚ್ಚೋಗ್ಬಿಡ್ತೀನೋ, ಒಂಥರ ಪ್ರಜಾಕೀಯದಲ್ಲಿ ಎಲ್ಲಿ ಜೋಕರ್ ಆಗ್ಬಿಡ್ತೀನಿ, ನಾನು ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸರ್. ಒಳ್ಳೆ ಗುಲ್ಡು ತರ ಮಾತಾಡ್ತೀರಲ್ರಿ. ಓ ಬಿಡಿ, ಕ್ಲಾರಿಟಿ ಬಂದಿದೆ ತಾನೆ ಅಟ್ಲೀಸ್ಟು. ಅದು ಡೌಟಲ್ಲಿ ಪಟ್ಕೊಂಬೇಡಿ. ಖಂಡಿತ ಖಂಡಿತ ಸರ್. ಇವ್ರಿಗೆ ಭಯ ಆಗಿದೆಯಾ ಇಲ್ವಾ ಕ್ಲಾರಿಟಿಯಾಗಿ ಹೇಳ್ಬಿಡಿ. ನಿಮಗ ಭಯ ಇದೆಯಾ ಸರ್ ಈಗಿರುವ ಈ ರಾಜಕೀಯ ವ್ಯವಸ್ಥೆ? ಅವ್ರು ಹೇಳ್ಬಿಟ್ರಲ್ಲ ಭಯ ಇದೆ ಅಂತ. ಅವ್ರ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ರಾಜಕಾರಣ, ಅದರ ವಿರುದ್ಧವಾಗಿ ನಿಂತು ಅಥವಾ ಅದರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿ ನಿಮ್ಮ ಸಿಸ್ಟಮ್ ಅಲ್ಲ, ಹೋರಾಟ ಅದನ್ನು ಹೇಳ್ಬಿಡಿ. ಹೋರಾಟ ಹೆಂಗ್ ಮಾಡ್ಬೇಕು ಅಂತ ಯಾರಿಗಾರ ನಾನು ಬೈಬೇಕು, ಅದಕ್ಕೆ ಭಯ ಇದೆ ನನಗೆ, ಅದು ಹೇಳಿ. ಸರ್ ನೀವು ಯಾಕೆ ಸರ್ ಅವ್ರಿಗೆ ಬೈತಾ ಇಲ್ಲ? ಭಯ ಇದೆ ಸರ್ ನಿಮ್ಗೆ, ಅದಕ್ಕೆ ಬೈತಾ ಇಲ್ಲ ಅಂತ ಸರ್ ನೀವು ಅವಾಗಲೇ ನಾನು ಹೇಳ್ತೀನಿ ಯಾಕೆ ಬೈಬೇಕು ಅಂತ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕು, ನಾವೇ ಎಲೆಕ್ಟ್ ಮಾಡಿ ಕಳಿಸಿರೋರಲ್ವ ಅವ್ರನ್ನ. ಯಾರನ್ನು ಬೈಬೇಕು ಅವಾಗ? ಅವ್ನ ಎಲೆಕ್ಟ್ ಮಾಡಿರೋನು ಬೈಬೇಕಾ, ಎಲೆಕ್ಟ್ ಆಗಿರೋನು ಬೈಬೇಕಾ? ಒಂದು ಹೇಳಿ. ನಾವು ಎಲೆಕ್ಟ್ ಮಾಡಿರೋರು ಯಾರು ನಮ್ಮ ಬೈಬೇಕು? ತಪ್ಪು ನಾವು ಮಾಡಿರೋದು, ಕರೆಕ್ಟ್ ಅಲ್ವಾ? ಪ್ರತಿ ಸತಿ ನಾವು ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇವನು ಸರಿ ಇಲ್ಲ, ನಾನು ಸರಿ ಇದ್ದೀನ? ನಮ್ಮನ್ನು ನಾವು ಕೇಳ್ಕೊಳ್ಳೋದೇ ಇಲ್ಲ. ನಾನು ಕರೆಕ್ಟ್ ಸರ್, ಸರ್ ನಮಗೆಲ್ಲ ಗೊತ್ತು ಸರ್, ನಿಮ್ಗೇನೋ ಡೌಟ್ ಇದ್ದಂಗಿದೆ ಸರ್, ಸರ್ ನಿಮ್ಗೇನೋ ಗೊತ್ತಿಲ್ಲ ಬಿಡಿ ಸರ್, ಸರ್ 2 ನಿಮಿಷ ಹೇಳ್ಬಿಡ್ಬೋದು. ಈ ಕ್ವಶನ್ಗೆ ಆನ್ಸರ್ ಮಾಡಿ. ತಪ್ಪು ಮಾಡಿರೋದು ಯಾರು ಹೇಳಿ ಸ್ವಾಮಿ? ಮಾಡ್ತಾ ಇದ್ದೀನಲ್ಲ ಸ್ವಾಮಿ, ಇನ್ನೇನು ಮಾಡ್ಬೇಕು ಹೇಳಿ? ಅಟ್ಲೀಸ್ಟ್ ಅದಾರ ಹೇಳಿ.
ಈಗ ಪಕ್ಷ ಒಂದ್ ನಿಮಿಷ ನಿಮ್ಮನ್ನೇ ಕೇಳ್ತೀನಿ, ನಾನು ಏನ್ ಮಾಡ್ಬೇಕು ಹೇಳಿ? ಧೈರ್ಯ ಬಂದ್ಬಿಟ್ಟಿದೆ ಈಗ ಸರ್, ನಿಮ್ಮನ್ನ ನೋಡಿ ನಂಗೆ ಧೈರ್ಯ ಬಂದಿದೆ, ಏನ್ ಮಾಡ್ಬೇಕು ಹೇಳಿ? ಸರ್, ಈಗ ಪಕ್ಷ ಕಟ್ಟಿದ್ದೀರಾ, ಹಾ, ಪಕ್ಷ ನಮ್ ಚಿಕ್ಕಬಳ್ಳಾಪುರದಲ್ಲ ಪೆರೇಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ ಇಲ್ಲಿ? ಅಲ್ಲ ಕೇಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲ, ಒಂದ್ ನಿಮಿಷ ಆರ್ಗ್ಯುಮೆಂಟ್ ಬೇಡ, ಜಗಳ ಆಡೋದು ಬೇಡ, ಇಲ್ಲ ಒಂದ್ ಸ್ವಲ್ಪ ಸಮಾಧಾನವಾಗಿ ಮಾತಾಡೋಣ. ಕೇಳಿ, ಫಸ್ಟು ಅರೇಹಳ್ಳಿ ಅನ್ನೋ ಕಡೆ ಚೇತನ್ ಕುಮಾರ್ ಅನ್ನೋರು ಒಬ್ರು ಆಯ್ಕೆ ಆದ್ರು, ಅದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲದೆ ಇದ್ರೆ ಮಾತಾಡಬಾರ್ದು. ಬಟ್ ಅದ್ರ ಬಗ್ಗೆನೂ ವಿಶ್ಲೇಷಣೆ ಮಾಡೋರಿದ್ದಾರೆ. ಹೇಳಿ, ಒಂದ್ ನಿಮಿಷ. ಸ್ವಂತ ಬಲದಿಂದ ಅಥವಾ ಅವ್ರಿಗಿದ್ದ ಬ್ಯಾಕ್ ಗ್ರೌಂಡ್ ಇಂದ ಗೆದ್ದಿರಬಹುದು. ಓಕೆ, ನೀವು ನಾಳೆ ಯಾರು ಗೆದ್ರು ಹಂಗೆ ಹೇಳ್ತೀರಾ. ನಾಳೆ ಅವ್ರು ಯಾರು ನಿಲ್ಸ್ಗೆದ್ರ ರೀ, ಅವ್ರದ್ದು ಏನೇನ್ ಮಾಡಿದಾರೆ ಗೊತ್ತೇನ್ರಿ, ಅವ್ರು ಸುಮ್ಮನೆ ಗೆಲ್ಲಿಲ್ಲ ರೀ ಅಂತಾನು ಹೇಳ್ಬೋದು. ಸರ್, ನೀವು ಹೇಳ್ತಾ ಇದ್ರಿ, ಅದಕ್ಕೆ ಆನ್ಸರೇ ಇಲ್ಲ. ಅದಕ್ಕೆ ಉಪೇಂದ್ರ ಅವರೇ, ನೀವು ಹೇಳ್ತಾ ಇದ್ರಿ ಜನರೇ ಮಾಡ್ಬೇಕಿಲ್ಲಿ ಪ್ರಜಾಕೀಯ ಅಂತಂದ್ರೆ ಜನರಿಗೆ ಬಿಟ್ಟಿದ್ದು, ಇಲ್ಲ, ಜನರೇ ಇಲ್ಲ, ಮುಂದೆ ಇಲ್ಲ. ಬರ್ಬೇಕು ಅಂತ ನೀವು ಹೇಳ್ತೀವಿ. ಒಂದು clarity ತಪ್ಪಾಗದನ್ನ ಕೊಡಿ ಸರ್, ಏನ್ ಮಾಡ್ಬೇಕು ಅಂತ. ಅದನ್ನ ಎಲ್ಲ ಏನ್ ಹೇಳ್ತೀಯಾರ ಗೊತ್ತಾ? ಎಲ್ಲ ಜನರೇ ಮಾಡ್ಬೇಕಂತಿದ್ರಲ್ಲಿ, ಏನೋ CM ಅನ್ನೋದೇ ಇರಲ್ಲ ಅಂತಿದ್ರಲ್ಲಿ, ಏನು ಸಿಸ್ಟಮೇ ಇರಲ್ಲ, ಏನೇನೋ ಮಾತಾಡ್ಕೊಂಡ್ಬಿಟ್ರೆ ನಾನೇನೋ ಮಾಡೋಕ್ಕಾಗಲ್ಲ. ದಟ್ಸ್ ವೈ ಯು ಶುಡ್ ಹ್ಯಾವ್ ದಟ್ ಕ್ಲಾರಿಟಿ ಬಿಫೋರ್ ಆಸ್ಕಿಂಗ್ ಮೀ. ನಾನು ಹೇಳ್ತಿರೋದು ಎಲ್ಲ ಚೇಂಜ್ ಅಲ್ಲ, ನಾನು ಹೇಳ್ತಿರೋದು ನಾಯಕ. ಒಂದ್ ನಿಮಿಷ, ನಾಯಕ ಅನ್ನೋದ್ರ ಬದಲು ಅವನ್ನ ಸೇವಕ, ಅದನ್ನ ಹೇಳಿದಾರೆ, ಅದನ್ನೇ ನಾನು ಮತ್ತೆ ವಾಪಸ್ ಹೇಳ್ತಾ ಇದ್ದೀನಿ. ಅವನೊಬ್ಬ ಕಾರ್ಮಿಕ ಕೇಳಿ. ಆಮೇಲೆ ಅವನು ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು. ನಾನು 50 ಕೋಟಿ ಹಾಕ್ಬಿಟ್ಟು 2 ಲಕ್ಷ ರೂಪಾಯಿ ಸಂಬಳ ಮಾಡೋ ಕೆಲಸಕ್ಕೆ ನನ್ನ ತಂದ್ರೆ ಏನಂತೀರ ನೀವು? ನನ್ನ ಹೇಳಿ ಸ್ವಾಮಿ, ನಾನು ಸಂಬಳಕ್ಕೋಸ್ಕರ ಕೆಲಸ ಮಾಡೋನ್ ತರಬೇಕಿಲ್ಲಿ, ಯುವಕರು ಬರಬೇಕು, ಯುವತಿಯರು ಬರಬೇಕು, ಇಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬರೋ, ಯಾರು ಬಂದರೂ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲುವಂಥ ಪರಿಸ್ಥಿತಿ ಅಥವಾ ಕೆಲಸ ಸಿಗುವಂಥ ಪರಿಸ್ಥಿತಿ ಬರಬೇಕು, ಅವ್ರ ವಿಚಾರಗಳಿಗೆ ಓಟ್ ಹಾಕುವಂಥ ಪರಿಸ್ಥಿತಿ ಬರಬೇಕು. ತಪ್ಪ ಅಮ್ಮ ಇದು ಹೇಳ್ತಿರೋದು? ಅಲ್ಲ, ಚಿ ಖಂಡಿತ ಇಲ್ಲ. ಸರಿ, ಬರೀ ದುಡ್ಡಿರೋರು ದೊಡ್ಡವರು ಅವರೇ ಬರಬೇಕಾ ಇಲ್ಲಿ? ಆಮೇಲೆ ನಾವೇ ತಂದ್ಬಿಟ್ಟು ಆಮೇಲೆ ನಮಗೆ ಬೈಯಕ್ಕೆ ಭಯ ಅಲ್ವಾ? ನಾನು ಬೈಕೊಂಡು ಕೂತ್ಕೊಂಡ್ರೆ, ಸರ್ ಏನು ಸರ್ ಬರೀ ಬೈಕೊಂಡು ಕೂತೀರಾ? ಬೈಲಿಲ್ಲ ನಾನು ಸರ್, ಬೈಯೋದೇ ಇಲ್ಲಲ್ಲ ಸರ್, ನೀವೇನು ಏನಕ್ಕೆ ಬೈಬೇಕು? ನನ್ಗೆ ಅರ್ಥನೇ ಆಗ್ತಿಲ್ಲ. ನಿನಗಿಂತ ದೊಡ್ಡ ಟೋಪಿ ಅಲ್ಲ ಇನ್ನೊಬ್ಬ ಇಲ್ಲ ಕಣ. ಈ ಒಂದ್ ದಿನದಲ್ಲಿ ಜಾತಿ ಟೋಪಿ, ಮತ ಟೋಪಿ, ಹಣ, ಹೆಣ್ಣು, ಹೆಂಡ ಡಿಫ್ರೆಂಟ್ ಟೋಪಿ ಹಾಕ್ಸ್ಕೊಂತಿಯಲ್ಲೇ, ಅರ್ಥ ಮಾಡ್ಕೊಳೋ. ನಿಜವಾದ ಟೋಪಿ ವಾಲ ನೀನ್ ಕಣ.